ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ದಿಸ್ ಇಸ್ ಕಾರ್ತಿಕ್. ಸೊ KARAK ಚಾನಲಿಂದ ನನ್ನ ಮುಂದಿನ ಲೋಕಸಭಾ ಕ್ಷೇತ್ರ ಯಾವುದಪ್ಪ ಅಂತ ಅಂದರೆ ಗೊಮ್ಮಟೇಶ್ವರನ ನಾಡು ಇರುವಂಥ ಕ್ಷೇತ್ರ, ಹಳೇಬೀಡು ಬೇಲೂರು ಇರುವಂಥ ಕ್ಷೇತ್ರ ಅಂದರೆ ಎಲ್ಲರಿಗೂ ಅರ್ಥ ಆಗಿರಬೇಕು, ನಿಮ್ಮ ಹಾಸನ ಕ್ಷೇತ್ರ. ಸೊ ಹಾಸನ ಕ್ಷೇತ್ರ ಈ ಬಾರಿ ಹಲವಾರು ವಿಷಯಗಳಿಗೆ ಪ್ರಸಿದ್ಧವಾಗಿದೆ. ಮೇಜರ್ ಆಗಿ ನಮ್ಮ ಪೆನ್ ಡ್ರೈವ್ ಇರೋ ಪ್ರಜ್ವಲ್ ರೇವಣ್ಣ ಅಂತ ಬಿಂಬಿಸಿದ್ದಾರೆ. ಸೊ ಕಾಮುಕ ರೇವಣ್ಣ ಅಂತ ಬಿಂಬಿಸಿದ್ದಾರೆ. ಆ್ಯಂಡ್ ದೆನ್ ಅವ್ರ ತಂದೆ ಕೂಡ HD ರೇವಣ್ಣವರು ಮಾಜಿ ಮಂತ್ರಿಗಳು ಕರ್ನಾಟಕ ಸರ್ಕಾರ. ಅವ್ರ ಮೇಲೂ ಕೇಸ್ ಇತ್ತು, ಜೈಲಿಗೆ ಹೋದ್ರು, ಬೇಲ್ ತೊಗೊಂಡಿದ್ದಾರೆ. ಸೊ ಈ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಆಗಿನೂ ಯಾರು ಗೆಲ್ತಾರೆ? ಶ್ರೇಯಸ್ ಪಟೇಲ್ ಕತೆ ಏನು? ಶ್ರೇಯಸ್ ಪಟೇಲ್ದು ಹಿನ್ನೆಲೆ ಏನು? ಶ್ರೇಯಸ್ ಪಟೇಲ್ ಅಂತ ಹಿನ್ನೆಲೆ ಹೊಂದಿ ಪೆನ್ ಡ್ರೈವ್ ಹಂಚಿದ್ರ ಅಥವಾ ಸರ್ಕಾರ ಹಂಚಿದ್ರ ಗೊತ್ತಿಲ್ಲ. ಆದರೆ ಪೆನ್ ಡ್ರೈವ್ ಹಂಚಿರೋದು ಸರ್ಕಾರ ಅಂತ ಬಹುತೇಕರಿಗೆ ಕರ್ನಾಟಕದ ಜನತೆಯ ಅಭಿಪ್ರಾಯವಾಗಿದೆ. ಸೊ ಯಾರು ಹಂಚಿದ್ರೂ ಅವ್ರ ಮನೆ ಹೆಣ್ಮಕ್ಳದು ಬಂದೇ ಬರುತ್ತೆ. ಬಟ್ ಶ್ರೇಯಸ್ ಪಟೇಲ್ಗೆ ಇದು ಶ್ರೇಯಸ್ ಅಲ್ಲ. ಸೊ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ವಿಧಾನಸಭಾ ಕ್ಷೇತ್ರ ಬರುತ್ತೆ? ಸೊ ಯಾರ್ಯಾರೆಲ್ಲ ಲೋಕಸಭಾ ಸದಸ್ಯರಾಗಿದ್ರು ಅಂತ ಹೇಳಿದ್ರೆ 1957-62ರಲ್ಲಿ ಸಿದ್ದನಂಜಪ್ಪ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. 67-71 ಶಿವಪ್ಪ, ಒಂದು ಸಲ ಸ್ವತಂತ್ರ ಪಾರ್ಟಿ, ಇನ್ನೊಂದು ಸಲ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. 74 HR ಲಕ್ಷ್ಮಣ್. 77 ನಂಜೇಶ್ಗೌಡ, ಜನತಾ ಪಾರ್ಟಿ. 80-84 HN ನಂಜೇಗೌಡ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. 89 HC ಶ್ರೀಕಂಠಯ್ಯನವರು. ಸೊ ಅಲ್ಲಿವರೆಗೆ ಕಾಂಗ್ರೆಸ್ ಇಡ್ತಾ ಇರುತ್ತೆ. ಆ್ಯಂಡ್ ದೆನ್ 91ರಲ್ಲಿ ಎಂಟ್ರಿ ಕೊಡ್ತಾರೆ ನಮ್ಮ ದೇವೇಗೌಡರು. ಆ್ಯಂಡ್ ದೆನ್ 96 ರುದ್ರೇಶ್ ಗೌಡರು. ಆ್ಯಂಡ್ ದೆನ್ HD ದೇವೇಗೌಡರು. ಮತ್ತು 98ರಲ್ಲಿ ಎಲ್ಲ ಜನತಾದಳ. ಆ್ಯಂಡ್ ದೆನ್ 99 G ಪುಟ್ಟಸ್ವಾಮಿಗೌಡರು. ಇವ್ರು ಯಾರು ಅಂದರೆ ಶ್ರೇಯಸ್ ಪಟೇಲ್ ಅವ್ರ ತಾತ. ಎದೆ ಕೊಟ್ಟು ರಾಜಕಾರಣ ಮಾಡೋವಂಥ ಖ್ಯಾತಿ ಇವ್ರದ್ದೆಲ್ಲ. ಈ ಬೆನ್ ಕೆರೆಯೋದು ಅವೆಲ್ಲ ಇಲ್ಲ. ಸೊ ಅದಾದ ನಂತರದಲ್ಲಿ ದೇವೇಗೌಡರು 2004ರಿಂದ 2014ರವರೆಗೆ ದೇವೇಗೌಡರು ಪರ್ವ ಶುರುವಾಗಿದೆ. ಆ್ಯಂಡ್ ದೆನ್ ಮೊಮ್ಮಗ ಪೆನ್ ಡ್ರೈವ್ ಇರೋ ಪ್ರಜ್ವಲ್ ರೇವಣ್ಣ ಅವರು 2019ರಲ್ಲಿ ಗೆದ್ದರು. ಸೊ ಇಲ್ಲಿ ಯಾವ್ದ್ಯಾವ್ದು ವಿಧಾನಸಭಾ ಸೆಗ್ಮೆಂಟ್ಸ್ ಬರುತ್ತೆ ಅಂದರೆ ಕಡೂರು, ಶ್ರವಣಬೆಳಗೊಳ, ಅರಸೀಕೆರೆ, ಬೇಲೂರು, ಹಾಸನ, ಹೊಳೆನರಸೀಪುರ, ಅರ್ಕಲಗೂಡು, ಸಕಲೇಶಪುರ. ಸೊ ಸಕಲೇಶಪುರ ಸಿಮೆಂಟ್ ಮಂಜು AC ಕ್ಷೇತ್ರ, ಅದು BJP. ಅರ್ಕಲಗೂಡು ನಮ್ಮ ಮಂಜು. ಹೊಳೆನರಸೀಪುರ HD ರೇವಣ್ಣವರು. ಸ್ವರೂಪ್ ಪ್ರಕಾಶ್ JDS. ಸೊ HK ಸುರೇಶ್ BJP. ಆ್ಯಂಡ್ ದೆನ್ KM ಶಿವಲಿಂಗೇಗೌಡ, KS ಆನಂದ್ ಇವರಿಬ್ಬರು ಕಾಂಗ್ರೆಸ್ಸು. ಸೊ CN ಬಾಲಕೃಷ್ಣ JDS. ಸೊ ಇಲ್ಲಿ 5 JDS, 4 JDS, 1 BJP. ಸೊ NDA ಅಭ್ಯರ್ಥಿಗೆ 5 ಬಲ, 2 ಕಾಂಗ್ರೆಸ್ಸು. ಸೊ ಇಲ್ಲಿ ಶ್ರೇಯಸ್ ಪಟೇಲ್ ಗೆಲ್ತರ ಹಗರಣ ಆಗಿದೆ. ಪ್ರಜ್ವಲ್ ರೇವಣ್ಣ ಸೋಲ್ತರ? ಯಾವುದೇ ಕಾರಣಕ್ಕೂ ಸೋಲಲ್ಲ. ಇಲ್ಲಿ ತುಂಬ ಒಳ್ಳೊಳ್ಳೆ ಕಾರ್ಯಗಳನ್ನ ದೇವೇಗೌಡರು ಮಾಡಿದರೆ, ಅದೇ ಶ್ರೀರಕ್ಷೆ. ಆದರೆ ಇಲ್ಲಿ ತುಂಬ ಆರೋಪಗಳಿದೆ. ಇದೇ ಶ್ರೇಯಸ್ ಪಟೇಲು ಈ ಪೆನ್ ಡ್ರೈವ್ನ ಇಟ್ಕೊಂಡು ಅದನ್ನು ಡೆಲ್ಲಿ ಹೈಕಮಾಂಡಿಗೆ ತೋರಿಸಿ ಟಿಕೆಟ್ ತೊಗೊಂಡಂಥ ಇತಿಹಾಸ ಇದೆ. ಆದರೆ ಇಲ್ಲಿ CN ಬಾಲಕೃಷ್ಣ ಲೀಡ್ ಕೊಡಿಸ್ತಾರೆ, ರೇವಣ್ಣ ಅವ್ರದ್ದು ಲೀಡ್ ಬರುತ್ತೆ, ಸ್ವರೂಪ್ ಪ್ರಕಾಶ್ ಲೀಡ್ ಕೊಡಿಸ್ತಾರೆ. ಸೊ ಎಲ್ಲರೂ ತುಳಿಬೇಕು ಅಂತ ನೋಡಿದ್ರು ಪ್ರಜ್ವಲ್ ರೇವಣ್ಣ 1 ಲಕ್ಷ ಅಧಿಕ ಮತಗಳ ಅಂತರದಿಂದ ಗೆಲ್ತಾರೆ. ಆ್ಯಂಡ್ ದೆನ್ ಹಾಸನ ಶ್ರೀಕಂಠಯ್ಯನವ್ರು MP ಆಗಿದ್ದರು, ಪುಟ್ಟಸ್ವಾಮಿಗೌಡರು, ದೇವೇಗೌಡರು, ಹೀಗೆ ಘಟಾನುಘಟಿಗಳು, ಶಿವನಂಜಪ್ಪನವರು ಎಲ್ಲರೂ MPಗಳಾಗಿದ್ದಾರೆ. ಆ್ಯಂಡ್ ದೆನ್ ಹಾಸನ ಈಸ್ ಒನ್ ಆಫ್ ದ ವಂಡರ್ಫುಲ್ ಲೋಕಸಭಾ ಕಾನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ. ಸೊ ಈ ಕ್ಷೇತ್ರನ ಆದಷ್ಟು ನಮ್ಮ ಇಂದಿರಾ ಗಾಂಧಿ ಆ್ಯಂಡ್ ದೆನ್ ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಬಂದು ನೋಡಬೇಕು. ಯಾಕೆಂದರೆ ಅವ್ರ ಕ್ಷೇತ್ರದ ಇಲ್ಲಿ ಕಂಪೇರ್ ಮಾಡಿ ನೋಡಬೇಕು. ಈ ಒಂದು ಶ್ರೇಯಸ್ಸು ಎಲ್ಲರಿಗೂ ಸಿಗುತ್ತೆ. ಆದರೆ ಇಂಥ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ತಲೆ ತಗ್ಸೋವಂಥ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಟ್ ಅವ್ರು ಮಾಡಿದರೆ ಅವ್ರಿಗೆ ಆಗಲಿ, ನಮ್ಮದೇನೂ ಸಮಸ್ಯೆ ಇಲ್ಲ. ಆದರೆ ಆ ಹೆಣ್ಮಕ್ಳದೆಲ್ಲ ಹಂಚಿದ್ರಲ್ಲ, ಆದರೂ ಎಷ್ಟರ ಮಟ್ಟಿಗೆ ಸರಿ. ಸೊ ಒಟ್ಟಾರೆಯಾಗಿ ನಾವು ಹೇಳೋದಾದರೆ ಈ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಅವರು 1 ಲಕ್ಷ ಅಧಿಕ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ. ಸಾಧಿಸಿದ ನಂತರದಲ್ಲಿ ಮುಂದೆ ಏನೋ ತಪ್ಪು ಮಾಡಿಲ್ಲ ಅಂದರೆ ಎಲ್ಲವೂ ಜೂನ್ 4ಕ್ಕೆ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ಕಾಯೋಣ. ನಮ್ಮ ಪ್ರಕಾರ ಹಾಸನ JDS ತೆಕ್ಕೆಗೆ. ನಮಸ್ಕಾರ ಸ್ನೇಹಿತರೆ.